ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 29 ಏಪ್ರಿಲ್ 2026. मुरली महावाक्य। मीठे बच्चे, पतित जगत से नाता तोड़ एक बाबा से बुद्धि योग लगाओ तो माया से हार नहीं हो सकती. ಮಧುರ ಮಕ್ಕಳೇ, ಪತಿತ ಜಗತ್ತಿನ ಜೊತೆಗಿನ ಸಂಬಂಧವನ್ನು ಮುರಿದುಕೊಂಡು ಒಬ್ಬ ತಂದೆಯ ಜೊತೆಗೆ ಬುದ್ಧಿಯ ಯೋಗವನ್ನು ಜೋಡಿಸ್ರಿ. ಆಗ ಮಾಯೆ ಜೊತೆಗೆ ನೀವು ಸೋಲಲು ಸಾಧ್ಯವಿಲ್ಲ. ಸ್ವಯಂ ಪಿತಾ ಪರಮಾತ್ಮ ನಮ್ಗೆ ಹೇಳ್ತಾರೆ, ಈ ಹಳೆಯ ಜಗತ್ತಿನ ಜೊತೆಗೆ ಪತಿತ ಜಗತ್ತಿನ ಜೊತೆಗೆ ನೀನು ಸಂಬಂಧ ಬೆಳೆಸ್ಕೊಂಡಿದ್ದೀರಿ, ಅದನ್ನು ಮುರ್ಕೊಂಡ್ಬಿಡ್ರಿ. ಹೇಗೆ ಮಹಾಭಾರತದಲ್ಲಿ ಅರ್ಜುನನಿಗೆ ಗೀತೆಯಲ್ಲಿ ಹೇಳ್ತಾನೆ, ಎಲ್ಲ ನಿನ್ನ ದೇಹದ ಸಂಬಂಧ, ದೇಹದ ಧರ್ಮವನ್ನು ಮರೆತು ಅಥವಾ ನೀನು ನನಗೆ ಶರಣಾಗತಾಗು ಅಂತ. ಹಾಗೆ ಬಾಬಾ ಹೇಳ್ತಾರೆ, ಇದು ಪತಿತ ಜಗತ್ತು, ಇಲ್ಲಿ ಎಲ್ಲೆಲ್ಲಿ ನಿನ್ನ ಮನಸ್ಸಿನ ಸಂಬಂಧವನ್ನು ಜೋಡಿಸ್ಕೊಂಡಿದ್ದಿ, ಇದೆಲ್ಲವನ್ನು ಮುರಿದುಕೋ ಅಂತ. ಮುರಿದುಕೋ ಅರ್ಥಾತ್ ಸ್ವಯಂ ಭಗವಂತ ಈ ಮಾತು ಯಾಕೆ ಹೇಳ್ತಿದ್ದಾರೆ ಅಂದರೆ, ಯಾವುದೆಲ್ಲ ಸಂಬಂಧದ ರೂಪದಲ್ಲಿ ಕಾಣ್ತಾ ಇದೆ, ಮನುಷ್ಯರ ರೂಪದಲ್ಲಿ ಕಾಣಿಸ್ತಾ ಇದ್ದಾರೋ, ಇದೆಲ್ಲ ಪ್ರೀ ರೆಕಾರ್ಡೆಡ್ ಫಿಲಮ್ನ ಗೊಂಬೆಗಳು ಮಾತ್ರ. ಕೇವಲ ಅಣು ಪರಮಾಣುಗಳಿಂದಾದಂತಹ ಈ ದೇಹ ಪ್ರಕೃತಿಯಲ್ಲಿ ಎಂಟರ್ ಆಗಿರುವಂತಹ ನಿರಾಕಾರ ಆತ್ಮ ಮಾತ್ರ ಸತ್ಯ. ಬಾಕಿ ಈ ದೇಹದ ಭಾವನೆ, ಈ ಶರೀರ ಪಾತ್ರದ ಏನೆಲ್ಲ ಅನುಭವಗಳು ಸ್ಟೋರಿ ಇದೆ, ಇದೆಲ್ಲ ಪ್ರೀ ರೆಕಾರ್ಡೆಡ್ ಇದೆ. ನಿಯತಿ ಅನುಸಾರ ಪ್ರತಿ ಸೆಕೆಂಡ್ ಪ್ಲೇ ಆಗ್ತಾ ಇದೆ. ಅಂದಮೇಲೆ ಈ ಜಗತ್ತು ಎಷ್ಟು ರಿಯಲ್ ಅನ್ನಿಸ್ತಾ ಇದೆ ಅಂತಂದರೆ, ಅದ್ರ ಜೊತೆಗೆ ಸಂಬಂಧ ಈ ಮನಸ್ಸು ಬೆಸೆದುಕೊಂಡ್ಬಿಟ್ಟಿದೆ. ಬಾಬಾ ಹೇಳ್ತಾರೆ, ಈಗ ವಾಪಸ್ ಮೂಲ ಸ್ಥಿತಿಗೆ ಬರುವಂತಹ ಸಮಯ. ಇಲ್ಲಿವರೆಗೆ ತಮ್ಮನ್ನು ತಾವು ಮರೆತು ತಮ್ಮನ್ನು ಮನುಷ್ಯ ಅಂತ ತಿಳ್ಕೊಂಡು ಮನುಷ್ಯ ಜೀವನದ ಸಂಬಂಧದಲ್ಲಿ ಮುಳುಗುವುದು ಡ್ರಾಮಾನುಸಾರ ಜರೂರಿ ಇತ್ತು. ಆದರೆ ಬಾಬಾ ಹೇಳ್ತಾರೆ, ಈಗ ಡ್ರಾಮಾ ಕಂಪ್ಲೀಟ್ ಆಗಿ ಚಕ್ರ ಪುನಃ ತಿರುಗೋದಿದೆ. ಅಂದಮೇಲೆ ಈಗ ವಾಪಸ್ ಮನೆಗೆ ಹೋಗಬೇಕು ಅಂದರೆ ಈ ಮನಸ್ಸು ಎಲ್ಲೆಲ್ಲಿ ತನ್ನ ಮನಸ್ಸಿನ ಸಂಬಂಧಗಳನ್ನು ಜೋಡಿಸ್ಕೊಂಡಿದೆಯೋ, ಅರ್ಥಾತ್ ಸತ್ಯ ಅಂತ ತಿಳ್ಕೊಂಡಿದೆಯೋ, ಇದು ಯಾವುದೂ ಸತ್ಯವಲ್ಲ. ಸತ್ಯವಾಗಿರೋದು ಈ ಎಲ್ಲ ಸಂಬಂಧ ಈ ಡ್ರಾಮಾದಿಂದ ಪರಿಯಾಗಿರುವ ನಿರಾಕಾರ ನಾನು ಆತ್ಮ ಮಾತ್ರ ಅನ್ನುವ ಸ್ಮೃತಿಯನ್ನು ಮಾಡಿಕೊಳ್ಳುವಂಥದ್ದೇ ಬುದ್ಧಿಯೋಗವನ್ನು ತೆಗೆದುಹಾಕೋದಾಗಿದೆ. ಆಗ ನೀವು ಮಾಯೆಗೆ ಸೋಲೋದಿಲ್ಲ ಅರ್ಥಾತ್ ಮಾಯಾ ಇಲ್ಲಿ ನಡೆಯುವ ಯಾವುದೇ ರೀತಿಯ ನನಗೆ ಲಾಸ್ ಭಾಳ ದೊಡ್ಡ ಹಾನಿ ಅಂತ ಫೀಲ್ ಮಾಡಿಸ್ತದ, ಭಾಳ ದೊಡ್ಡ ಅಪಮಾನ ಅಂತ ಫೀಲ್ ಮಾಡಿಸ್ತದ. ಇದಕ್ಕೆ ಮಾಯಾ ಅಂತ ಹೇಳೋದು. ನೀವು ಇದೆಲ್ಲದರಿಂದ ಬಚಾವಾಗ್ತೀರಿ. ಈ ಏನೆಲ್ಲ ಸೋಲಿನ ಥರ ಅನ್ನಿಸ್ತದ, ಕಳ್ಕೊಂಡ್ವಿ ಅನ್ನಿಸ್ತದ, ಬಯಸ್ಕೊಂಡ್ವಿ ಅನ್ನಿಸ್ತದ, ಅಪಮಾನ ಅನ್ನಿಸ್ತದಲ್ಲ, ಇವೆಲ್ಲವೂ ಕೇವಲ ಡ್ರಾಮಾದ ದೃಶ್ಯಗಳು ಮಾತ್ರ, ಸ್ವಪ್ನದ ಲೋಕದ ಮಾತುಗಳು ಮಾತ್ರ. ಇದ್ಯಾವುದು ಸತ್ಯ ಅಲ್ಲ. ಯಾಕಂದರೆ ಸತ್ಯ ನಾ ಬೇರೆನೇ ಇದ್ದೀನಿ, ಇಲ್ಲಿ ಕಾಣ್ತಾ ಇರೋದೆಲ್ಲದೂ ಸುಳ್ಳಿರೋದ್ರಿಂದ ಬಾಬಾ ಹೇಳ್ತಾರೆ, ನೀವು ಮಾಯೆಗೆ ವಶೀಭೂತ ಆಗೋದಿಲ್ಲ. ಪ್ರಶ್ನೆ: समर्थ बाबा साथ होते हुए भी यज्ञ में अनेक विघ्न क्यों पड़ते हैं? कारण क्या है? ಸಮರ್ಥ ಬಾಬಾ ಪರಮಾತ್ಮ ಜೊತೆಯಲ್ಲಿದ್ದರೂ ಕೂಡ ಎಷ್ಟೊಂದು ವಿಘ್ನಗಳು ಬರ್ತಾನೆ ಇರ್ತವೆ, ಯಾಕೆ ಅಂತ. ಅಂದರೆ ಎಲ್ಲಿ ಭಗವಂತನ ಜೊತೆ ಇದೆ, ಎಲ್ಲಿ ಸ್ವಯಂ ಭಗವಂತಂದೇ ಕಾರ್ಯ ನಡೀತಾ ಇದೆ, ಹಂಗೆ ನೋಡಿದ್ರಲ್ಲಿ ಏನೂ ವಿಘ್ನಗಳು ಬರಬಾರ್ದು ಅಂತ ಮನುಷ್ಯನ ಒಂದು ಭಾವದೊಳಗಿದೆ. ಆದರೆ ಸ್ವಯಂ ಬಾಬಾ ಹೇಳ್ತಾರೆ, ಸ್ವಯಂ ಭಗವಂತನ ಕಾರ್ಯ ಇದ್ರೂ ಸಮರ್ಥ ಪರಮಾತ್ಮನ ಕಾರ್ಯದೊಳಗೂ ಕೂಡ ಅನೇಕ ಜನ ವಿಘ್ನಗಳನ್ನು ಹಾಕ್ತಾರ, ಯಾಕೆ ಅಂತ. यह विघ्न तो ड्रामा अनुसार पड़ने ही है, क्योंकि जब यज्ञ में असुरों के विघ्न पड़े तब तो पाप का घड़ा भरे ना. ಬಾಬಾ ಹೇಳ್ತಾರೆ, ಇದೊಂದು ಫಿಲ್ಮ್. ಪಾಪ ಮಾಡೋದು ಡ್ರಾಮಾದೊಳಗೆ, ಪಾಪದ ಕೊಡ ತುಂಬೋದು ಡ್ರಾಮಾದೊಳಗೆ, ಪುಣ್ಯ ಮಾಡ್ತಾ ಇರುವಂಥ ಆ್ಯಕ್ಟಿಂಗ್ ಏನಾಗ್ತಾ ಇದೆ ಅದು ಕೂಡ ಡ್ರಾಮಾದೊಳಗನೆ. ನಾ ಆತ್ಮ ಪಾಪ ಪುಣ್ಯದಿಂದಲೂ ರೋಲ್ ಒಳಗಿನ ಪುಣ್ಯದಿಂದಲೂ ನಾನು ಸದಾ ಪರೇ ಸತ್ತಿದ್ದೀನಿ. ಬಾಬಾ ಹೇಳ್ತಾರೆ, ವಿಘ್ನಂದು ಡ್ರಾಮಾನುಸಾರ
ಭಗವಂತನ ಮಹಾನ್ ಯಜ್ಞದಲ್ಲಿ, ಮಹಾನ್ ಕಾರ್ಯದಲ್ಲಿ ಬರ್ತಾವ. ಅನೇಕ ಜನ ತೊಂದರೆ ಮಾಡ್ತಾರ, ಅನೇಕ ಜನ ಅಪಮಾನ ಮಾಡ್ತಾರ, ಅನೇಕ ಜನ ಈ ಕಾರ್ಯದಲ್ಲಿ ತೊಡಗಿರುವವರ ನಿಂದನೆ ಮಾಡ್ತಾರ. ಅವರು ಮಾಡೋರೆ. ಯಾಕಂದರೆ ಪಾಪದ ಕೊಡ ಹೆಂಗೆ ತುಂಬಬೇಕು ಅಂತ ಹೇಳ್ತಾರೆ ಬಾಬಾ. ಪಾಪದ ಕೊಡ ತುಂಬಬೇಕು ಅಂದರೆ ಪಾಪದ ಮೇಲೆ ಪಾಪಗಳು ಆಗ್ತಾನೇ ಇರಬೇಕು. ಅದಕ್ಕೆ ರಾಮಾಯಣದಲ್ಲೂ ಕೂಡ ಸಾಧು ಸಂತರ ಮಹಾನ್ ಕಾರ್ಯದಲ್ಲಿ ಅನೇಕರು ವಿಘ್ನ ಹಾಕ್ತಿರ್ತಾರೆ. ಅದಕ್ಕೆ ಋಷಿಮುನಿಗಳು ಕೂಡ ಕಾಯ್ತಿರ್ತಾರೆ. ಅಂತ ಇವ್ರ ಪಾಪ ತುಂಬಬೇಕಾಗಿದೆ, ಇವ್ರ ಪಾಪ ಯಾವಾಗ ತುಂಬುತ್ತದೋ ಅವಾಗ ಮಹಾನ್ ಪುರುಷನ ಆಗಮನ ಆಗ್ತದ, ಅವಾಗ ಈ ಎಲ್ಲ ವಿಘ್ನ ಅಂತಾಗ್ತದಂಥೇಳಿ. ಹಾಗೆಯೇ ಯಾರೆಲ್ಲ ಏನೆಲ್ಲ ನಿಂದನೆ ಮಾಡ್ತಿದ್ದಾರ, ಅಪಮಾನ ಮಾಡ್ತಿದ್ದಾರೋ, ಈ ಯಜ್ಞ, ಈ ಬ್ರಹ್ಮಕುಮಾರಿ ಸಂಸ್ಥೆಗೆ ಏನೆಲ್ಲ ಮಾಡ್ತಿದ್ದಾರ, ಅದು ಪೂರಾ ಪಾಪ ತುಂಬಬೇಕಲ್ಲ ಅಂತ ಹೇಳ್ತಾರೆ ಬಾಬಾ. ಇಸ್ಮೇ ಬಾಬಾ ಕುಚ್ ನಹಿ ಕರ್ ಸಕ್ತೆ, ಏ ತೋ ಡ್ರಾಮಾ ಮೇ ನೂಂದ್ ಹೇ. ಇದರಲ್ಲಿ ಸ್ವಯಂ ಪರಮಾತ್ಮನೂ ಏನೂ ಮಾಡೋದಿಲ್ಲ, ಇದೆಲ್ಲವೂ ಡ್ರಾಮಾದಲ್ಲಿ ನೂಂದಿದೆ. ಯಾಕೆ? ಸ್ವಯಂ ಬಾಬಾನು ಏನಾದರೂ ಮಾಡ್ಬೋದಾಗಿತ್ತಲ್ಲ, ತನ್ನ ಕಾರ್ಯದಲ್ಲೇ ವಿಘ್ನ ಬರ್ತದಂದ್ರೆ ಬಾಬಾ ಹೇಳ್ತಾರೆ ತಾನೂ ಕೂಡ ಸ್ವಯಂ ಭಗವಂತ ಈ ಸಮಯದಲ್ಲಿ ಜ್ಞಾನ ಕೊಡುವ ಅಭಿನಯ ಮಾಡಲಿಕ್ಕೆ ಬಂದಿದ್ದಾರೆ. ಒಬ್ಬ ಟೀಚರ್ ಆಗಿ ತನ್ನ ಅಭಿನಯ ಮಾಡ್ತಿದ್ದಾರೆ, ಸದ್ಗುರುವಾಗಿ ತಮ್ಮ ಅಭಿನಯವನ್ನು ಮಾಡ್ತಿದ್ದಾರೆ. ಅದರಲ್ಲಿ ಏನು ಈ ಮಹಾನ್ ಕಾರ್ಯ ನಡೀತಾ ಇದೆ, ವಿಶ್ವ ಪರಿವರ್ತನೆಯ ಮಹಾನ್ ಕಾರ್ಯ, ಪತಿತರು ಪಾವನ ಆಗುವಂಥ ಮಹಾನ್ ಕಾರ್ಯದಲ್ಲಿ ಏನಿದೆಲ್ಲ ಸ್ಥೂಲ ಕಾರ್ಯ ನಡೀತಾ ಇದೆ, ಇದೆಲ್ಲ ಡ್ರಾಮಾನುಸಾರ ನೂಂದಿದೆ. ಈ ಕಾರ್ಯದೊಳಗೆ ಸಿನಿಮಾದಲ್ಲೂ ತೋರಿಸ್ಲಾಗ್ತದೆ, ಹೀರೋ ಏನೇ ಕಾರ್ಯ ಮಾಡ್ತಾನೆ ಅಲ್ಲಿ ವಿಲನ್ ಬಂದು ಆ ಕಾರ್ಯ ಕೆಡಿಸ್ತಾನೆ, ಅವನ ಹೆಸರು ಕೆಡಿಸ್ತಾನ. ಅವಾಗ ಅವನು ಫೈಟ್ ಮಾಡಿ ನಂತರ ಹೀರೋ ಅಂತ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಅಲ್ಲ. ಹಾಗೆಯೇ ಪರಮಾತ್ಮನ ಮಹಾನ್ ಕಾರ್ಯದಲ್ಲಿ ಭಗವಂತನೇ ಏನೂ ಮಾಡೋದಿಲ್ಲ. ಆ ವಿಘ್ನ ಹಾಕೋದು, ನಿಂದನೆ ಮಾಡೋದು, ಅಪಮಾನ ಮಾಡೋದು ಅನೇಕರು ಮಾಡ್ತಾನೆ ಇರ್ತಾರೆ. ಇದು ಡ್ರಾಮಾನುಸಾರ ನೂಂದಿದೆ. ಯಾಕೆ ಬಾಬಾ ಏನೂ ಮಾಡೋದಿಲ್ಲ ಅಂದರೆ ಬಾಬಾ ಗೊತ್ತಿದೆ, ಇದೊಂದು ಫಿಲಮ್, ರೆಕಾರ್ಡೆಡ್ ಫಿಲ್ಮ್ ಇದೆ. ಈ ಫಿಲ್ಮ್ನಲ್ಲಿ ಏನೆಲ್ಲ ನಡೀತಾ ಇದೆ, ಕೇಳ್ತಾ ಇದೆ, ಕಾಣ್ತಾ ಇದೆ, ಇದೆಲ್ಲವೂ ಪ್ರೀ ರೆಕಾರ್ಡೆಡ್ ಇದೆ. ಇದರಲ್ಲಿ ಏನೂ ಚೇಂಜ್ ಅದು ಅವಿನಾಶಿ ಇದೆ, ಅದು ನೂಂದಿದೆ ಅಂದಮೇಲೆ ಇದರಲ್ಲಿ ಏನೂ ಚೇಂಜ್ ಮಾಡೋದಕ್ಕೆ ಸಾಧ್ಯವಿಲ್ಲ. ವಿಘ್ನ ಪಡ್ನೆ ಹಿ ಹೇ ಲೇಕಿನ್ ವಿಘ್ನೋ ಸೆ ತುಮೆ ಘಬರಾನ ನಹಿ ಹೇ. ವಿಘ್ನ ಬಹಳಷ್ಟು ಹಾಕ್ತಾನೆ ಇರ್ತಾರೆ, ನೀವು ಗಾಬರಿ ಆಗಬೇಡ್ರಿ. ಅನೇಕ ಕಾಮೆಂಟ್ಸ್ ಉಲ್ಟಾ ಹೇಳ್ತಿರ್ತಾರ, ಅನೇಕ ನಿಂದನೆ ಮಾತು ಹೇಳ್ತಾರ, ಅಪಮಾನ ಮಾಡ್ತಾರ, ಅನೇಕ ರೀತಿಯ ಬ್ಲೇಮ್ಗಳನ್ನು ಹೊರಿಸ್ತಾರ. ಬಾಬಾ ಹೇಳ್ತಾರೆ ನೀವು ಗಾಬರಿ ಆಗಬೇಡ್ರಿ, ಇದು ಗಾಬರಿ ಆಗಬೇಡ್ರಿ ಅಂತಂದ್ರೆ ಏನು ಮೀನಿಂಗ? ಗಾಬರಿ ಆಗಬೇಡ್ರಿ ಅಂದರೆ ಸ್ಥೂಲ ರೂಪದಲ್ಲಿ ಅಂಜಬೇಡ್ರಿ, ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ, ಅದು ಭಾಳ ಮನಸ್ಸಿಗೆ ಹಚ್ಕೋಬೇಡ್ರಿ ಅಂತ ಅರ್ಥ. ಜ್ಞಾನದ ಸೂಕ್ಷ್ಮ ಪುರುಷಾರ್ಥದೊಳಗೆ ಏನಿದೆ ಅಂತಂದರೆ ಇದು ಸತ್ಯ ಅಲ್ಲ ಅಂತ. ಹೇಗೆ ಒಂದು ಸಿನಿಮಾದೊಳಗೆ ಹೀರೋಗೆ ಭಾಳ ತೊಂದರೆ ಕೊಟ್ಟರೆ ಡೈರೆಕ್ಟರ್ ಫಿಲ್ಮಿಂದ ಹೊರಗೆ ಹಾಕೋದಿಲ್ಲ. ಹೀರೋಗೆ ತೊಂದರೆ ಕೊಡೋದು ವಿಲನ್ನ ಕ್ಯಾರೆಕ್ಟರ್ ಒಳಗೆ ನೂಂದಿದೆ. ಅದಕ್ಕೆ ಡೈರೆಕ್ಟರು ಕೂಡ ಏನೂ ಮಾಡೋದಿಲ್ಲ. ಅವನೇನು ರೋಲ್ ಇದೆ, ಅವನೇನು ಕ್ಯಾರೆಕ್ಟರ್ ಇದೆ, ಅವನೇನು ಡೈಲಾಗ್ ಇದೆ, ಅವನೇನು ಕರ್ಮ್ ಇದೆ ವಿಲನ್ದು, ಅದೆಲ್ಲ ಮಾಡ್ಲಿಕ್ಕೆ ಬಿಡ್ತಾನೆ ಅವನು. ಯಾಕೆ? ಅವಾಗಲೇ ಅದು ಸ್ಟೋರಿ ಮುಂದುವರಿತದೆ. ಹಾಗೆ ಬಾಬಾ ಹೇಳ್ತಾರೆ, ಇಲ್ಲ ಅನೇಕರು ಇಂಥವ್ರು ಅದಾರ, ದೇಹಭಾನದಲ್ಲಿ ಸಿಕ್ಕಾಕೊಂಡಿರುವಂಥವ್ರು ಅನೇಕ ವಿಘ್ನಗಳನ್ನು ಹಾಕ್ತಾನೆ ಇರ್ತಾರೆ. ಅದರ ಬಗ್ಗೆ ಬಾಬಾ ಹೇಳ್ತಾರೆ ತಲೆ ಕೆಡಿಸ್ಕೋಬೇಡ್ರಿ. ಅದರ ಅರ್ಥ ಇದು ಸತ್ಯ ಅಲ್ಲ, ಇದೆಲ್ಲವೂ ನಾಟಕದಲ್ಲಿ ನೂಂತಿದೆ. ಅವ್ರು ಮಾತಾಡೋದು, ಅವ್ರು ಬ್ಲೇಮ್ ಮಾಡೋದು, ಇಲ್ಲಿಯ ಜ್ಞಾನಿಗಳಿಗೆ, ಯೋಗಿಗಳಿಗೆ ತೊಂದರೆ ಕೊಡೋದು, ಹೆಸರು ಕೆಡಿಸೋದು, ಇದೆಲ್ಲ ನೂಂತಿದೆ. ಇದನ್ನು ಸತ್ಯ ಅಂತ ತಿಳ್ಕೊಬೇಡ್ರಿ. ಯಾಕೆ? ಈ ದೇಹನೇ ಸತ್ಯ ಅಲ್ಲ ಅಂದಮೇಲೆ ಅವರೆಲ್ಲ ಮಾತಾಡೋದು ಯಾರಿಗಾಗಿ? ಈ ದೇಹಕ್ಕಾಗಿ. ಸೊ ಈ ದೇಹನೇ ನಾನಲ್ಲ ಅಂದಮೇಲೆ ಅದ್ರ ಬಗ್ಗೆ ನೀವು ಯಾಕೆ ಚಿಂತೆ ಮಾಡ್ತೀರಿ ಅಂತ ಹೇಳ್ತಾರೆ ಬಾಬಾ. ಘಬರಾನ ನಹಿ ಹೇ. ಇಂದಿನ ಮುರಳಿಯ ಮುಖ್ಯ ಸಾರ್, ಮಾಯಾ ಕಿ ಬಾಕ್ಸಿಂಗ್ ಮೇ ಕಭಿ ಭಿ ಹಾರ್ ನ ಹೋ, ಇಸ್ಕಾ ಧ್ಯಾನ್ ರಖನಾ ಹೇ. ಮಾಯಾ ಬಾಕ್ಸಿಂಗ್ನಲ್ಲಿ ಎಂದಿಗೂ ಸೋಲ್ಬೇಡ್ರಿ, ಇದ್ರದ್ದು ಗಮನ ಕೊಡ್ರಿ. ಮಾಯಾ ಬಾಕ್ಸಿಂಗ್ನಲ್ಲಿ ಸೋಲ್ಬೇಡ್ರಿ ಅಂತಂದರೆ ಮಾಯಾ ಯಾವುದೇ ದೃಶ್ಯ ತೋರಿಸ್ಲಿ, ಒಳ್ಳೆಯದು ಕೆಟ್ಟದ್ದು ಎರಡೂ ಸತ್ಯ ಅಲ್ಲ. ಏನಾದರೂ ನಮ್ಮ ರೋಲಿಂದ ಒಳ್ಳೆಯ ಕರ್ಮ ಆದಾಗ ನಾವೇನು ಅನ್ಕೋತೀವಿ, ನಾನು ಮಾಡಿದೆ, ನನ್ನಿಂದ ಇಂಥ ಉತ್ತಮ ಕಾರ್ಯ ಆಯಿತು ಅಂತ. ಅದು ಸತ್ಯ ಅಂತ ತಿಳ್ಕೊಳ್ಬೇಡ, ರೋಲ್ನ ಮೂಲಕ ಆಗಿದೆ. ಏನಾದರೂ ಅಂಥ ಕಾರ್ಯ ಕಹಿ ಘಟನೆ ನಡೀತು ಅಂತಂದ್ರೆ ಅದನ್ನೂ ಸತ್ಯ ಅಂತ ತಿಳ್ಕೊಬೇಡ.
ಅಂದರೆ ಮಾಯೆ ಬಾಕ್ಸಿಂಗ್ ಒಳಗೆ ನೀ ಸೋಲ್ಬೇಡ. ಕಲ್ಪ ಪೆಹಲೆ ಕಿ ಸ್ಮೃತಿ ಸೆ ಅಪ್ನಿ ಅವಸ್ಥಾ ಕೋ ಜಮಾನಾ ಹೇ. ಕಲ್ಪದ ಮೊದಲಿನ ಸ್ಮೃತಿಯಿಂದ ತಮ್ಮ ಅವಸ್ಥೆಯನ್ನು ಸ್ಥಿರಗೊಳಿಸ್ಕೊಡ್ರಿ. ಎಷ್ಟು ಸುಂದರ ಮಾತು. ಕಲ್ಪದ ಮೊದಲು ನಾವು ವಿಜಯಿಯಾಗಿದ್ವಿ, ಕಲ್ಪದ ಮೊದಲು ಅನೇಕರು ವಿಘ್ನಗಳನ್ನು ಹಾಕಿದ್ರು, ಕಲ್ಪದ ಮೊದಲು ನಾವು ವಿಜಯಿಯಾಗಿ ನಮ್ಮ ಮೂಲ ಸತ್ಯದಲ್ಲಿ ಸ್ಥಿತ ಆಗಿದ್ವಿ. ಕಲ್ಪದ ವಿಜಯ ಆತ್ಮ ಎನ್ನುವಂಥ ಸ್ಮೃತಿಯಿಂದ ನೀವು ಮತ್ತೆ ಮತ್ತೆ ಆ ಅವಸ್ಥೆಯನ್ನು ತಯಾರು ಮಾಡಿಕೊಡ್ರಿ. ಖುಷಿ ಅವ್ರ ಶಾಂತಿ ಮೇ ರೆನಾ ಹೇ. ನಾ ಶರೀರ ಅಲ್ಲ, ಶರೀರದಲ್ಲಿ ಇರ್ಬೋದು ಹಲ್ಚಲ್, ಶರೀರದಲ್ಲಿ ಗದ್ದಲ ಇರ್ಬೋದು, ಶರೀರದಲ್ಲಿ ಮೂಮೆಂಟ್ಸ್ ಇರ್ಬೋದು, ಶರೀರದಲ್ಲಿ ಅನೇಕ ರೀತಿಯ ಆಹಾಕಾರ ಚೀರಾಡೋದೇ ಇರ್ಬೋದು. ಆದರೆ ನಾನು ಶರೀರ ಅಲ್ಲ, ಈ ಶರೀರದ ರೋಲ್ನ ಸ್ಟೋರಿ ನಾನಲ್ಲ, ನಾನು ಏಕ್ದಮ್ ನಿರಾಕಾರ ಪ್ಯೂರ್ ಕಾನ್ಷಿಯಸ್ ಇದೀನಿ ತಂದಮೇಲೆ ಬಾಬಾ ಹೇಳ್ತಾರೆ ನಿನ್ನ ಸತ್ಯ ಸ್ವರೂಪ ಶಾಂತಿ ಮತ್ತು ಖುಷಿಯಾಗಿದೆ. ಪಾತ್ರದ ಖುಷಿ ಹಾಗೂ ಪಾತ್ರದ ದುಃಖದಿಂದ ಪರಿಯಾಗಿರುವ ಸತ್ಯ ಖುಷಿ, ಸತ್ಯ ಸುಖ ಸ್ವರೂಪಾತ್ಮ ಇದ್ದೀನಿ ಎನ್ನುವ ನೆನಪಿರಲಿ. ಸೆಕೆಂಡ್ ಪಾಯಿಂಟ್, ಅಪ್ನಾ ಭಲಾ ಕರ್ನೆ ಕೆ ಲಿಯೇ ಶ್ರೀಮತ್ ಪರ್ ಚಲ್ನಾ ಹೇ. ತಮ್ಮ ಕಲ್ಯಾಣ ಮಾಡ್ಕೋಬೇಕಂದ್ರೆ, ಸ್ವಯಂನ ಒಂದು ಉನ್ನತಿ ಆಗಬೇಕು ಅಂದರೆ ಬಾಬಾ ಹೇಳಿದ ಶ್ರೀಮತವನ್ನು ಫಾಲೋ ಮಾಡಿರಿ. ಇಸ್ ಪುರಾಣಿ ದುನಿಯಾಸೆ ನಾತಾ ತೋಡ್ದೇನಾ. ಈ ಹಳೆಯ ಜಗತ್ತಿನಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಮನಸ್ಸಿಟ್ಟಿದ್ದೀರಲ್ಲ, ಈ ಸಂಬಂಧವನ್ನು ಮುರ್ಕೊಂಡ್ಬಿಟ್ರಂತಾರೆ ಬಾಬಾ. ಮಾಯಾ ಕೆ ತೂಫಾನ್ ಸೆ ಬಚನೆ ಕೆ ಲಿಯೇ ಚಿತ್ರೋಂ ಕೋ ಸಾಮ್ನೆ ರಖ್. ಬಾಬಾ ಅವ್ರ ವರ್ಷಕ್ಕೂ ಯಾದ ಕರ್ನಾ. ಮಾಯೆಯ ಬಿರುಗಾಳಿಯಿಂದ ಉಳಿಬೇಕು ಅಂದರೆ, ಬಿರುಗಾಳಿ ಅಂತದ್ದು ಬೀಸೋದೆ. ಬಿರುಗಾಳಿ ಅಂದರೆ ಏನೋ ಯಾರೋ ಏನೋ ನಮಗಂದ್ರು, ಯಾರೋ ಹಾನಿ ಮಾಡಿದ್ರು, ಇದು ಬಿರುಗಾಳಿ ಅಲ್ಲ. ಮನಸ್ಸಿನಲ್ಲಿ ಸತ್ಯ ಅಸತ್ಯವನ್ನು ಗುರುತಿಸಲಿಕ್ಕೆ ಆಗದಿರುವಂಥ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ತದೆ. ಅನೇಕ ದ್ವಂದ್ವ, ಅನೇಕ ರೀತಿಯ ಪ್ರಶ್ನೆಗಳು, ಅನೇಕ ರೀತಿಯ ಬೇರೆ ಬೇರೆ ದಾರಿಗಳು ಕಾಣಿಸ್ತವ. ಅದು ಎಲ್ಲನೂ ಸರಿನೇ ಅನ್ನಿಸ್ತಿರ್ತದೆ. ಅದಕ್ಕೆ ಮಾಯೆ ತುಫಾನ್ ಬಿರುಗಾಳಿ ಬಹಳ ಜೋರಾಗಿ ಬರ್ತದೆ. ಅದರಿಂದ ಉಳಿಬೇಕು ಅಂತಂದರೆ ಬಾಬಾ ಮತ್ತು ಆಸ್ತಿ ಅಂದರೆ ನನ್ನ ಸತ್ಯ, ರಿಯಲ್ ಸತ್ಯ ಏನಿದೆ, ಸಂಪನ್ನ ಸ್ಥಿತಿ, ಶ್ರೀ ಲಕ್ಷ್ಮಿಯ ಸಮಾನ ಸಂಪನ್ನ ಸ್ಥಿತಿ, ನಾರಾಯಣ್ ಸಮಾನ ನಿಶ್ಚಿಂತ ಸ್ಥಿತಿ ನಮ್ಮ ಆಸ್ತಿ ಇದೆ. ಅದು ನೆನಪು ಮಾಡಿಕೊಡ್ರಿ ಮತ್ತು ಬಾಬಾರವರನ್ನು ನೆನಪು ಮಾಡಿರಿ. वरदान, बाप द्वारा बाबा की प्रॉपर्टी को अपनी प्रॉपर्टी बनाने वाले ದಿವ್ಯ ಬುದ್ಧಿಮಾನ್ ಭವ. ಬಾಬಾರವರ ಮೂಲಕ ಬಾಬಾರವರ ಪ್ರಾಪರ್ಟಿಯನ್ನು ತಮ್ಮ ಪ್ರಾಪರ್ಟಿಯನ್ನಾಗಿ ಮಾಡಿಕೊಳ್ಳುವಂತಹ ಬುದ್ಧಿವಾನರು ಆಗ್ರಿ. बाबा द्वारा जो भी खजाना मिलता है उसे मनन करो तो अंदर समाता जाएगा. ಬಾಬಾರವ್ರ ಮೂಲಕ ಯಾವ ಜ್ಞಾನದ ಖಜಾನೆ, ಸಮಯದ ಖಜಾನೆ, ಗುಣಗಳು, ಶಕ್ತಿಗಳ ಖಜಾನೆ ಪ್ರಾಪ್ತಾಗಿವೆ, ಅವುಗಳನ್ನು ಒಳಗೆ ಸಮಾವೇಶ ಮಾಡಿಕೊಡ್ರಿ. ಅದರ ಚಿಂತನೆ ಮಾಡಿರಿ, ಮಂಥನ ಮಾಡಿರಿ, ಅದರ ಸತ್ಯ ಸ್ವಮಾನವನ್ನು ಪುನಃ ಸ್ಮರಣೆ ಮಾಡಿಕೊಡ್ರಿ ಅಂತಾರೆ ಬಾಬಾ. ಪ್ರಾಪರ್ಟಿ ತೋ ಸಬ್ಕೋ ಏಕ್ ಜೈಸಿ ಮಿಲಿ ಹುಯಿ ಹೇ. ಬಾಬಾರವರ ಮೂಲಕ ಜ್ಞಾನ, ಖುಷಿ, ಗುಣಗಳು, ಶಕ್ತಿಗಳು ಎಲ್ಲ ಮಕ್ಕಳಿಗೂ ಸಮಾನ ಸಿಕ್ಕಿದೆ. लेकिन जो मनन करके उसे अपना बनाते उन्हें उसका नशा और ಖುಷಿ रहती है. ಯಾವಾಗ ನಾವು ಬಾಬಾ ಕೊಟ್ಟಂಥ ರೆಡಿಮೇಡ್ ನಾಲೆಜ್ ಅಲ್ಲ, ಅದರ ಚಿಂತನೆ ಮಾಡ್ತೀವಿ, ಅದರ ಮನನ ಮಾಡ್ತೀವಿ, ಅದರ ಸ್ವರೂಪ ಆಗ್ತೀವಿ, ಅದು ಪ್ರಾಪರ್ಟಿಗೆ ನಾವು ಹಕ್ಕದಾರಾಗ್ತೀವಿ. ಆ ಪ್ರಾಪರ್ಟಿಗೆ ಹಕ್ಕದಾರಾಗೋದ್ರಿಂದ ಒಂದು ರೋಹಾನಿ ಖುಷಿ, ನಶಾ ಹೆಚ್ಚುತ್ತದಂತಾರೆ ಬಾಬಾ. ಅಪ್ನಿ ಘೋಡ್ದು ನಶಾ ಚಡೆ. ಅಂಡರ್ಲೈನ್, ಬಹಳ ಸುಂದರ ಮಾತು. ಅಪ್ನಿ ಘೋಡ್ದು ನಶಾ ಚಡೆ. ನಿಮಗೆ ನೀವು ನಶೆ ಏರಿಸ್ಕೊತಾ ಇರಬೇಕು. ಅಂದರೆ ನಿಮಗೆ ನೀವು ನಶಾ ಏರಿಸ್ಕೊಳ್ಳೋದು ಅಂತಂದರೆ ಸದಾ ನನ್ನ ಮೂಲ ಅವಿನಾಶಿ ಸತ್ಯ ಏನಿದೆಯಲ್ಲ ಅದನ್ನು ಪುನಃ ಸ್ಮರಣೆ ಮಾಡಿಸ್ಬೇಕು ಈ ಮನಸ್ಸಿಗೆ. ಯಾಕಂದರೆ ಈ ಮನಸ್ಸು ಈ ಜಗತ್ತನ್ನೇ ಸತ್ಯ, ಇಲ್ಲಿರುವ ಪ್ರತಿ ದೃಶ್ಯಗಳು ಸತ್ಯ ಅಂತ ತಿಳ್ಕೊಂಡಿದೆ. ಅದಕ್ಕದು ಪದೇ ಫೀಲಿಂಗ್ನಲ್ಲಿ ಬರ್ತದ, ಪದೇ ಕೀಳರಿಮೆ ಅನುಭವ ಮಾಡ್ತದ, ಇಲ್ಲ ಅಹಂಕಾರದಲ್ಲಿ ಬರ್ತಾ ಇದೆ. ಅದಕ್ಕೆ ಅಪ್ನಿ ಘೋಡ್ತೋ ನಶಾ ಚಡೆ. ನಿಮಗೆ ನೀವೇ ನಶಾ ಇರಿಸ್ಕೊಡ್ರಿ. ಏನಂತ, ಇದು ಯಾವುದೂ ಸತ್ಯ ಇಲ್ಲ. ಫ್ಲಕ್ಚುಯೇಟ್ ಆಗ್ತಾ ಇರುವಂಥ ಈ ಜಗತ್ತಿನ ಯಾವುದೇ ದೃಶ್ಯ, ಯಾವುದೇ ಮಾತು ಸತ್ಯ ಅಲ್ಲ. ನಾನು ಅಸ್ಥಿರವಾದಂಥದ್ದೇನು ನೋಡ್ತಾ ಇದ್ದೀನಿ, ಇದೆಲ್ಲವೂ ಡ್ರಾಮಾದಲ್ಲಿ ನೂಂದಿದೆ. ಆದರೆ ಸ್ವಯಂನ ಆತ್ಮ ಸ್ಥಿರ ಇದ್ದೀನಿ, ಶಾಶ್ವತ ಇದ್ದೀನಿ ಅನ್ನೋದನ್ನು
ಪುನಃ ಪುನಃ ನೆನಪು ಮಾಡಿಕೊಡ್ರಿ, ಸದಾ ಖುಷಿಯಲ್ಲಿರಿ. जो मनन की मस्ती में सदा मस्त रहते उन्हें दुनिया की कोई की चीज उलझन आकर्षित नहीं कर सकती. ಯಾರು ಬಾಬಾ ಕೊಟ್ಟಿರುವಂಥ ಜ್ಞಾನದ ಮನನ ಮಾಡ್ತಾರೋ, ಆ ಮನನದಲ್ಲಿ ಮಸ್ತಾಗಿರ್ತಾರೋ, ಅವರಿಗೆ ಜಗತ್ತಿನ ಯಾವುದೇ ವಸ್ತು, ಯಾವುದೇ ಉಲ್ಝನ್, ಯಾವುದೇ ಸಮಸ್ಯೆ, ಪ್ರಶ್ನೆ ಭಲೇ ಇರ್ಬೋದು, ಎಷ್ಟೊಂದು ಸಮಸ್ಯೆ ಪರಿಸ್ಥಿತಿಗಳು, ಆದರೆ ಅವರನ್ನು ಟಚ್ ಮಾಡಲಿಂತಾರೆ ಬಾಬಾ. ಅವರಿಗೆ ಆಕರ್ಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆಕರ್ಷಣೆ ಅಂತಂದರೆ ಹೇಗೆ ಏನಾದರೂ ಒಂದು ವಸ್ತು ಬೇಕಾಯಿತು ಅಂದ್ರೆ ಅದು ಬೇಕು 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 ಅಂತ ಅದೇ ಆಕರ್ಷಣೆ ಆಗ್ತದ. ಹಂಗೆ ಯಾರಾದರೂ ಒಂದು ಅಂದರು ಆ ಮಾತು ಆಕರ್ಷಣೆ ಮಾಡ್ತದೆ, ಅದೇ ನೆನಪಾಗ್ತದೆ. ಹಾಗೆ ಯಾರು ಮಸ್ತ್ ಇರ್ತಾರ ಮನನದಲ್ಲಿ, ಆತ್ಮಸ್ವರೂಪದಲ್ಲಿ, ಅವರಿಗೆ ಯಾವ ವಸ್ತು, ಯಾವ ಉಲ್ಝನ್, ಯಾವ ತೊಂದರೆನೂ ಆಕರ್ಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಉನಿಹೆ ದಿವ್ಯ ಬುದ್ಧಿ ಕ ವರದಾನ್ ಸ್ವತಃ ಮಿಲ್ ಜಾತ. ಅಂಥ ಮಕ್ಕಳಿಗೆ ಪರಮಾತ್ಮ ತಂದೆ ಮೂಲಕ ದಿವ್ಯ ಬುದ್ಧಿಯ, ಡಿವೈನ್ ವಿಸ್ಡಮ್ನ ಒಂದು ವರದಾನ ಪ್ರಾಪ್ತಿಯಾಗ್ತದೆ ಅಂತಾರೆ ಬಾಬಾ. ಸ್ಲೋಗನ್: मन की उलझन को समाप्त करने के लिए निर्णय शक्ति को बढ़ाओ. ಮನಸ್ಸಿನ ದ್ವಂದ್ವ, ಮನಸ್ಸಿನ ಗೊಂದಲ ಇದು ದೂರ ಆಗಬೇಕು ಅಂತಂದ್ರೆ ನಿರ್ಣಯ ಶಕ್ತಿಯನ್ನು ಹೆಚ್ಚಿಸ್ಕೊಡ್ರಿ. ನಿರ್ಣಯ ಶಕ್ತಿ ಏನು? ಮೈಂಡ್ ಒಳಗೆ ಏನು ಉಲ್ಝನ್, ಏನು ದ್ವಂದ್ವ ನಡೀತಾ ಇದೆ, ಅದು ಮೈಂಡ್ ನಾನಲ್ಲ, ಮನಸ್ಸು ಬಿಟ್ಟು ಮನಸ್ಸಿನಿಂದ ಪರೆ ನಾನು ಆ ಒಂದು ಪ್ಯೂರ್ ಕಾನ್ಷಿಯಸ್ ಅವೇರ್ನೆಸ್ ಇದೆ, ಆ ಒಂದು ಜಾಗೃತ ಆತ್ಮ ಇದ್ದೀನಿ ಅನ್ನೋದನ್ನು ಏನಿದೆಯಲ್ಲ, ಈ ಪರೀಕ್ಷಿಸುವ ಶಕ್ತಿ, ಈ ನಿರ್ಣಯ ಶಕ್ತಿ ಹೆಚ್ಚಿಸ್ಕೊಂಡ್ರಿ ಅಂತಂದ್ರೆ ದ್ವಂದ್ವದಿಂದ ಮುಕ್ತಾಗ್ತೀರಿ. ಅವ್ಯಕ್ತಿಶಾಲಿ ಮಹಾನ್ರಾಗೋದಕ್ಕಾಗಿ ಮಧುರತೆ ಹಾಗೂ ನಮ್ರತೆ ಗುಣವನ್ನು ಧಾರಣೆ ಮಾಡಿಕೊಡ್ರಿ. ಐಸಾ ನಹಿ ಸಮಜೋ ಕಿ ಹಮ್ ತೋ ಸದೈವ್ ಜುಗ್ತೆ ಹಿ ರೇತೆ ಹೇ. ಎಂದಿಗೂ ಹಿಂಗೆ ತಿಳ್ಕೊಬೇಡ್ರಿ, ಯಾವತ್ತು ನಾವೇ ಬಾಗಬೇಕೇನು, ಬಾಗೋರಿಗೇನೂ ಮಾನಿಲ್ಲ, ಯಾರು ಬಾಗೋದಿಲ್ಲ, ಯಾರು ಸುಳ್ಳು ಹೇಳ್ತಾರ ಅವರಿಗೆ ಭಾಳ ಬೆಲೆ ಅದ ಅಂತ ಹಿಂಗೆ ಅನೇಕರು ಹೇಳ್ತಿರ್ತಾರೆ. ಬಾಬನ ಮಕ್ಕಳು ಕೂಡ ಹಿಂಗಂತಾರೆ. ಬಾಬಾ ಅಂತಾರ, ಇಲ್ಲ, ಹಂಗಿಲ್ಲ. ಯಾರು ಸುಳ್ಳು ಹೇಳಿ ರೆಸ್ಪೆಕ್ಟ್ ತೊಗೊಳಕ್ಕೆ ಇಷ್ಟಪಡ್ತಾರೋ, ಅಂಥ ಕೆಲಸ ಮಾಡ್ತಾರೋ, ಬರೀ ಅಲ್ಪ ಕಾಲದಷ್ಟೇ ನಡೀತದೆ, ಭಾಳ ಟೈಮ್ ನಡೆಯೋದಿಲ್ಲ ಅವ್ರದ್ದು. ಯಾರೋ ವ್ಯಕ್ತಿ ಹಿಂಗಿರ್ತಾರ, ತನಗೆ ತಾನು ಭಾಳ ಹೆಮ್ಮೆ ಖುಷಿಗೋತಾರ, ನಾ ಇಷ್ಟು ಇಂಥವ್ರು ಇದ್ದೀವಿ, ನಾ ಇಷ್ಟೆಲ್ಲ ತಿಳ್ಕೊಂಡೀನಿ ಅಂತ. ಏನೇ ಅವ್ರು ತಮ್ಮ ಬಗ್ಗೆ ತಾವು ಸುಳ್ಳು ಹೇಳಿ, ಯಾಕಂದರೆ ಯಾವುದೇ ವ್ಯಕ್ತಿ ತನ್ನ ಬಗ್ಗೆ ತಾನು ಹೇಳ್ಕೋಬೇಕಾಗಿಲ್ಲ, ಅವ್ರು ಇದ್ದಿರುವಂಥದ್ದು ಎಲ್ಲರಿಗೂ ಅನುಭವ ಆಗ್ತದೆ. ಆದರೆ ಯಾರಿಗೆ ಸುಳ್ಳು ಹೇಳೋದ್ರಿಂದ ಮಾನ ಸಿಗ್ತದೆ ಅನ್ನುವಂಥದ್ದು ಮೈಂಡ್ ಸೆಟ್ ಒಳಗಿದೆಯೋ ಅವ್ರು ಹಂಗೆ ತಿಳ್ಕೊತಾರೆ. ಆದರೆ ಬಾಬಾ ಹೇಳ್ತಾರೆ, ಅದು ಅಲ್ಪ ಕಾಲದ ಪ್ರಾಪ್ತಿ ಅಷ್ಟೇ. ಸುಳ್ಳು ಹೇಳುವಂಥವ್ರಿಗೆ ಸದಾ ಕಾಲ ಹೃದಯದ ಗೌರವ, ರೆಸ್ಪೆಕ್ಟ್ ಸಿಗೋಕ್ಕೆಂದಿಗೂ ಸಾಧ್ಯನೇ ಇಲ್ಲ. ಆದರೆ ತಾವು ದುರಾಂದೇಶಿ ಬುದ್ಧಿ ಇಟ್ಕೊಳ್ರಿ, ಇದು ಸದಾ ನಡೆಯುವುದಿಲ್ಲ. ನಾವು ಮೋಸ ಮಾಡಿಸಿ ಸುಳ್ಳು ಹೇಳಿ ನಮ್ಮ ವ್ಯಕ್ತಿತ್ವವನ್ನು ಒಳಗೊಂದು ಹೊರಗೊಂದು ಇಟ್ಕೊಂಡು ನಾವೆಲ್ಲರ ಮುಂದೆ ಎಲ್ಲರ ಹೃದಯ ಮೆಚ್ಚಿಸ್ಕೋತೀವಿ ಅಂತಂದರೆ ಇದೆಂದಿಗೂ ಸಾಧ್ಯವಿಲ್ಲ. ಇಲ್ಲಿ ಎಷ್ಟೊಂದು ನೀವು ಬಾಗ್ತೀರಿ ಅಷ್ಟೊಂದು ಸತ್ಯುಗದ ನಿಮ್ಮಲ್ಲಿ ನಮ್ರತೆ ಗುಣ ಬರ್ತದಂತಾರೆ ಬಾಬಾ. ಬಾಗ್ತೀರಿ ಅಂತಂದ್ರೆ ಈ ಫಿಸಿಕಲ್ ಹೆಡ್ ಏನಿದೆಯಲ್ಲ, ಇದು ಬೆಂಡ್ ಮಾಡುವಂಥ ಮಾತು ನಿರಾಕಾರ ಬಾಬಾ ಹೇಳ್ತಾ ಇಲ್ಲ. ಇಲ್ಲಿ ಸೂಕ್ಷ್ಮ ಮಾತು ಅಂದರೆ ಎಷ್ಟು ದೇಹ ಅಭಿಮಾನ ಬಿಟ್ಟು ನಿಮ್ಮ ನಿರಾಕಾರಿ ಮೂಲ ಸತ್ಯದಲ್ಲಿ ಸ್ಥಿತ ಆಗ್ತೀರಿ, ಇದಕ್ಕಂತಾರೆ ಬಾಬಾ ಬಾಗುವುದು. ಎಷ್ಟು ಬಾಗ್ತೀರಿ ಅಷ್ಟು ನಿಮ್ಮಲ್ಲಿ ನಮ್ರತೆ ಗುಣ ಧಾರಣೆ ಆಗ್ತದ. ಇಡೀ ಕಲ್ಪದ ಸಾರಾ ಕಲ್ಪಿ ಇದರಿಂದ ಏನಾಗ್ತದೆ, ಈ ಸಂಗಮ ಯುಗದಲ್ಲಿ ನೀವು ಬಾಗೋದ್ರಿಂದ ಅಂದರೆ ಮೂಲ ನಮ್ರತೆಯ, ಮಧುರತೆಯ ಅಥವಾ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗೋದ್ರಿಂದ ಏನಾಗ್ತದೆ, ಇಡೀ ಕಲ್ಪದಲ್ಲಿ ಸರ್ವ ಆತ್ಮರು ನಿಮಗೆ ನಮನ ಮಾಡ್ತಾರೆ. ನಮನ ಹೇಗೆ ಮಾಡ್ತಾರೆ? ಎರಡು ರೀತಿಯಿಂದ. ಒಂದು, ಸತ್ಯುಗ ತ್ರೇತಾದಲ್ಲಿ ರಾಜಾಗೆ ರಿಗಾರ್ಡ್ ಮೇ ಕಾನ್ಸೆ ನಹಿ, ರಾಜ ನೀವು ಇಂಥ ವ್ಯಕ್ತಿತ್ವ ಹೊಂದಿದವರಾಗ್ತಿರಲ್ಲ, ಸತ್ಯುಗ ತ್ರೇತಾದಲ್ಲಿ ಹೃದಯದಿಂದ ನಿಮಗೆ ರೆಸ್ಪೆಕ್ಟ್ ಕೊಡ್ತಾರ. ದ್ವಾಪರ ಕಲಿಯುಗದಲ್ಲಿ ಭುಜವನ್ನು ಭಾಗಿಸಿ, ಶಿರವನ್ನು ಭಾಗಿಸಿ ನಿಮ್ಮ ಮೂರ್ತಿಯ ಮುಂದೆ ತಲೆ ಬಾಗ್ತಾರೆ. ಅಷ್ಟು ಶಕ್ತಿ ಇದೆ ಈ ಸಂಗಮ ಯುಗದಲ್ಲಿ ಬಾಗೋದ್ರಿಂದ. ಬಾಗೋದು ಅಂತಂದರೆ ಅಹಂಕಾರ ಮುಕ್ತ, ಅಭಿಮಾನ ಮುಕ್ತ, ದೇಹಭಾನ ಮುಕ್ತ, ನನ್ನ ನಿರಾಕಾರಿ ಮೂಲ ಸ್ಥಿತಿಯಲ್ಲಿ ಸ್ಥಿತ ಆಗಿರೋದು. ಇಂದಿನ ಓಂ ಶಾಂತಿ. ಇವತ್ತು ಬಾಬಾರ ಮುರಳಿಯ ಮಹಾವಾಕ್ಯದ ಅನುಭವ ಮಾಡೋಣ. ನಾನು ನಿರಾಕಾರ ಆತ್ಮ, ಪರಮಾತ್ಮ ತಂದೆಯಿಂದ ಸಿಕ್ಕಿರುವಂತಹ
ಸರ್ವ ಖಜಾನೆಗಳನ್ನು ಮನನದ ಮೂಲಕ ನಾನು ನನ್ನ ಸ್ವಂತ ಸತ್ಯ ಖಜಾನೆಯನ್ನಾಗಿ ಮಾಡಿಕೊಂಡಿರುವೆ. ಏನೆಲ್ಲ ಪರಮಾತ್ಮ ತಂದೆಯ ಹತ್ತಿರ ಇವೆಯೋ ಅವೆಲ್ಲ ನನ್ನ ಹತ್ತಿರವೂ ಇವೆ. ಅರ್ಥಾತ್ ಯಾವುದು ಭಗವಂತನ ಅತಿ ದೊಡ್ಡ ಆಸ್ತಿ, ಸರ್ವಗುಣಗಳು, ಶಕ್ತಿಗಳಿವೆಯೋ ಅವೆಲ್ಲ ನನ್ನ ಗುಣಗಳು, ಶಕ್ತಿಗಳಾಗಿವೆ. ಯಾಕೆಂದರೆ ಪರಮ ಸತ್ಯ ಜ್ಞಾನವನ್ನು ಅರಿತ ನಾನು ಪರಮಾತ್ಮನಿಂದ ಶ್ರೇಷ್ಠ ವರದಾನ ಪಡೆದ ನಾನು ಆತ್ಮ. ನನಗೀಗ ಅರ್ಥವಾಗಿದೆ, ಕೇವಲ ಈ ರಾವಣನ ಪ್ರಾಪರ್ಟಿಯಿಂದ ಮುಕ್ತನಾಗಿ, ಆಕರ್ಷಣೆಯಿಂದ ಮುಕ್ತನಾಗಿ ನಾನು ನನ್ನ ಮೂಲ ಅವಿನಾಶಿ ಯಾವ ಸತ್ಯ ಸಂಪನ್ನತೆ ಇದೆಯೋ, ಸಮೃದ್ಧಿ ಇದೆಯೋ ಅದು ಅವಿನಾಶಿಯಾಗಿದೆ. ನಾನು ಏನನ್ನೂ ಎಕ್ಸ್ಟ್ರಾ ಗಳಿಸಬೇಕಾಗಿಲ್ಲ, ಪಡೆಯಬೇಕಾಗಿಲ್ಲ, ಸಂಗ್ರಹಿಸಿ ಇಡಬೇಕಾಗಿಲ್ಲ. ಸ್ವಯಂ ನಾನು ಆತ್ಮ ಸಂಪನ್ನ, ಸಂಪೂರ್ಣ ಬಾಬ್ ಸಮಾನನಾಗಿದ್ದೇನೆ. ಈ ಸತ್ಯವನ್ನು ಬಾಬರವರ ಸತ್ಯ ಜ್ಞಾನದಿಂದ ಪ್ರಾಪ್ತವಾಗಿರುವ ಕಾರಣ ನಾನೀಗ ಸರ್ವ ವಿನಾಶಿ ವಸ್ತುಗಳ ಆಕರ್ಷಣೆಯಿಂದ ಮುಕ್ತ, ಸರ್ವ ಸಂಬಂಧಗಳ ಮಮತೆಯಿಂದ ಮುಕ್ತ, ನನ್ನ ಮೂಲ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತನಾಗಿರುವೆ. ಓಂ ಶಾಂತಿ.